ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ಐ ಹೋಪ್ ನಿಮಗೆ ಲಾಸ್ಟ್ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಇಫ್ ನಾಟ್ ಗೋ ಚೆಕ್ ಇಟ್ ಪ್ಲೀಸ್. ಆ್ಯಂಡ್ ಇದು ಪಾರ್ಟ್ 2 ಆಗಿರುತ್ತೆ. ಅವ್ ಹೇಳೋಣ ಅಕ್ಕ. ಅವು ಓ ಮೈ खत्म बाय बाय ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗಾಯ್ಸ್, ನನ್ನ ಚಿಕ್ಕಪ್ಪ ಹೆಂಗೆ ಕಳಿಸ್ತಿದ್ರು ಅಂದರೆ ನನ್ನ ಚಿಕ್ಕ ವಯಸ್ಸಲ್ಲಿ ಇವಾಗ ರಿಗ್ರೆಟ್ ಫೀಲ್ ಆಗ್ತಾಯಿದೆ ನಾನು ಯಾಕೆ ನೆಟ್ಟಿಗೆ ಕಲೀಲಿಲ್ಲ ಸ್ವಿಮ್ಮಿಂಗ್ ಅಂತ. ಬಟ್ ದೆನ್ ಸ್ವಲ್ಪ ಟ್ರೈ ಮಾಡಿದೆ. ಅಲ್ಲ ಅಂಕಲ್ ಹೆಲ್ಪ್ ಮಾಡಿದ್ರು, ಅಮ್ಮ ಹೆಲ್ಪ್ ಮಾಡಿದ್ರು, ಅಪ್ಪ ಹೆಲ್ಪ್ ಮಾಡಿದ್ರು. ಬಟ್ ದೆನ್ ಏನೋ ಆಡಿದೆ, ಅದು ಬಿಡಿ. ಬಟ್ ಬೆಳಗ್ಗೆ ತಿಂಡಿ ಎಲ್ಲ ತಿಂದ್ಕೊಂಡು ನಾವು ಔಟ್ ಹೌಸ್ಗೆಲ್ಲ ಆಡಿ ನೆಕ್ಸ್ಟ್ ಬಂದು ಸ್ವಿಮ್ಮಿಂಗ್ಗೆ. ಸೊ ಸ್ವಿಮ್ಮಿಂಗಲ್ಲಂತೂ ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಡ್ಯಾನ್ಸ್ ಆಡಿದ್ವಿ, ತುಂಬ ಫೈಟ್ಸು ಆಡಿದ್ವಿ. ಆ್ಯಂಡ್ ಆಲ್ಸೋ ಇಲ್ಲಿ ಒಂಥರ ಗೇಮ್ ಕೂಡ ಆಡಿದ್ವಿ. ಲೈಕ್ ಬಾಲ್ ಇಟ್ಕೊಂಡು ಅದೊಂದು ಟೀಮ್ ಇಲ್ಲೊಂದು ಟೀಮ್ ಅಂದ್ಕೊಂಡು, ಲೈಕ್ ಟಾಲ್ ಇರೋರೆಲ್ಲ ಒಂದು ಟೀಮ್, ಶಾರ್ಟ್ ಇರೋರೆಲ್ಲ ಒಂದು ಟೀಮ್ ಅಂದ್ಕೊಂಡು ಏನೋ ತರಲೆ ಆಡಿದ್ವಿ. ದೆನ್ ಅಲ್ಲಿಂದ ನಾವು ನೆಕ್ಸ್ಟು ಏನೇನು ಮಾಡಿದ್ವಿ ಅಂತ ನೀವೇ ನೋಡಬೇಕು. ಸೊ ಕೀಪ್ ವಾಚಿಂಗ್. A few moments later. ಇವಾಗ ರೈನ್ ಡ್ಯಾನ್ಸ್ ಆಡಿ ನೆಕ್ಸ್ಟ್ ಇವಾಗ ಲಂಚ್ ಟೈಮ್ 2:30 ಆಗಿರಬೇಕು. ಇದು ಲಂಚಿಗೆ ಬೇಬಿ ಕಾರ್ನ್ ಆ್ಯಂಡ್ ನಾನ್ ಇದೆ, ವೆಜ್ ಸೂಪ್ ಇದೆ, ಇದು ಗ್ರೇವಿ ಇದೆ ಮಿಕ್ಸ್. ಸೊ ಬೇರೆ ಬೇರೆ ಇದೆ. ನಮ್ಮ ಅಪ್ಪ ದಾಲ್ ಹಾಕ್ಕೊಂಡಿರ್ತಾರೆ, ಅವ್ರ ಫೇವ್ರೆಟ್ ದಾಲ್ ಇತ್ತು. ಆ್ಯಂಡ್ ಇವಾಗ ಲಾಸ್ಟ್ಗೆಲ್ಲ ಊಟ ಆಯಿತು. ಶೇರ್ ಮಾಡ್ಕೊಂಡು ಫೇಸ್ ಚಲೋ ಇದೆ.
ಹಾಯ್ ಮಮ್ಮಿ. ಮಮ್ಮಿ ಅಡುಗೆ ಎಲ್ಲ ಚಲೋ ಆಗೈತೆ ಮಮ್ಮಿ. ನಾನೇ ಮಾಡ್ಸೀನಿ, ಚಲೋ ಆಯ್ತಲ್ಲ ಮಮ್ಮಿ? ಸಾಕು. ಯಾಕ? ಏನಕ್ಕ? ಇಲ್ಲ, ನಂಗೆ ಅದೇ ಇಷ್ಟ ಅಕ್ಕ. ನಂಗೆ ತಿನ್ನಕ್ಕೆ ಬರಲ್ಲ. ಮೋಸ ಗೈಸ್, ಮೋಸ. ನೋಡಿ ಗೈಸ್, ನಾನು ಬಿಟ್ಟು ಹೋಗಿ ಕುಡಿಸಿದ್ದಾನೆ. ನನಗೂ ಕೊಡೋಕೆ ಹೋಗ್ನಾ? ಯಾಕೆ ಕುಡಿಸಿದ್ದೆ? ಓಕೆ ಗೈಸ್, ಗುಡ್ ಬಾಯ್ ಆಗಿದ್ದಾನೆ, ಶೇರ್ ಮಾಡ್ತಾನಂತ ಹೇಳಿದ್ದಾನೆ. ಕೊಡ್ತಾನೋ ಇಲ್ವೋ ಅಂತ. ನೀನು ಕೊಟ್ಟರೆ ಮಾತ್ರ ನಿನ್ನ ಬ್ಲಾಗ್ ಒಳಗೆ ಹಾಕ್ತೀನಿ, ಇಲ್ಲಾಂದ್ರೆ ಏನು ಹಾಕಲ್ಲ. ಸೊ ಗೈಸ್, ಏನಿಲ್ಲ, ಇವಾಗೆಲ್ಲ ಊಟ ಮಾಡ್ಕೊಂಡು ಆವಾಗಲೇ ಎಲ್ಲ ಆಟ ಆಡಿದ್ದಾಗೆ ನಾನು ಚೆನ್ನಾಗಿತ್ತು. ಆವಾಗಲೇ ತೋರಿಸಿದೆ ಆ್ಯಂಡ್ ಎಲ್ಲರಿಗೂ ಆಯಿತು. ಅಮ್ಮಗೆ ವೆಯ್ಟಿಂಗ್, ಅಮ್ಮ ತಿನ್ನೋಕ್ಕೆ ವೆಯ್ಟಿಂಗ್. ಸೊ ಅಮ್ಮದೆಲ್ಲ ಆಗಿದೆ ಆ್ಯಂಡ್ ಅಪ್ಪರೆಲ್ಲ ಕೂತಿದೆ. ಫುಲ್ಲಿಗೆಲ್ಲ ಆಡಿದ್ವಿ, ಬಟ್ ಎಲ್ಲ ಚೇಂಜಸ್ ಅನಿಸ್ತಾ ಇದೆ. ಬ್ಲ್ಯಾಕ್ ಫೀಲ್ ಆಗ್ತಿದೆ ಎಲ್ರಿಗೂ ಆಗ್ತಿದೆ. ಬಟ್ ನಂದು ಕಲರ್ ಹಂಗೆ ಇದೆ, ಚೇಂಜ್ ಆಗ್ತಾ ಇದೆ. ನಾಳೆ ಬರ್ತೀನಿ, ನಾನು ನಾಳೆಗೆ ಹೇಗಾಯ್ತಂತ ಒಂದೊಂದು ತುತ್ತು ತಿನ್ನಿಸ್ತವ್ರೆ. ಒಂದು ತುತ್ತು ಅನ್ನ ಮೊಸರು ಇವಾಗ ಬಂದಿರ ಅಂತಿದ್ದೆ ಬಿಡಿ. ಒಂದು ತುತ್ತು ಅನ್ನ ಮೊಸರು, ಒಂದು ತುತ್ತು ಪಾಯಸ, ಈಗ ಒಂದು ತುತ್ತು ಐಸ್ ಕ್ರೀಮ್. ಪಕ್ಕ ನೋಡ್ರಿ ಎಲ್ಲರಿಗೂ ಒಂದೊಂದು ತುತ್ತು ಕೊಟ್ಬಿಟ್ಟು ಆಮೇಲೆ ಎಲ್ರಿಗೂ ಒಂದೊಂದು ತುತ್ತು ಕೊಟ್ಟು ಖಾಲಿ ಆಗೋಗೋದು. ಇಬ್ರು ಪಿಂಕ್ ಇತ್ತಡಿ. ಊಟ ಚೆನ್ನಾಗಿತ್ತು, ಹಾಂ. ವೆರೈಟೀಸ್ ಇತ್ತು. ಏನೇನು ತಿಂದ್ರಿ? ನಾನು ಜೋರಾಗಿ ಹೇಳಿದ್ರೆ ಕೇಳಿಸುತ್ತೆ. ನಾನು ತಿಂದೆ, ಹಾಂ. ಕುಲ್ಚಾ ತಿಂದೆ, ಹಾಂ ಐಸ್ ಕ್ರೀಮ್ ತಿಂದೆ, ಹಾಂ ದಾಲ್ ತಿಂದೆ, ಹಾಂ. ಆಮೇಲೆ ಪಾಪಡ್ಸ್, ತಿಂದೆ, ಅನ್ನ ರಸಮ್, ಮಶ್ರೂಮ್ ಇದಿತ್ತು. ಅನ್ನ ರಸಮ್ ತಿಂದೆ, ಮಶ್ರೂಮ್ ಮಸಾಲಾನ ಎಂತಾರೆ? ಆಮೇಲೆ ಇದು ಏನದು ಇದು ನಪ್ಪ ಮತ್ತೊಂದು ಬೌಲ್ ಐಸ್ ಕ್ರೀಮ್. ಕಾರ್ನು ಹಾಂ, ಕಾರ್ನ್ ಫ್ರೈ ಥರ ಇತ್ತು. ಕಾರ್ನ್ ಫ್ರೈ ತಿಂದ್ವಿ. ಹಾಂ ನೋಡಿ, ಫೈನಲ್ ಇನ್ನೊಂದ್ಸರಿ ಐಸ್ ಕ್ರೀಮ್ ತಿಂತಾ ಇದ್ವಿ. ಹಾಂ ಸೂಪರ್ ಆಗಿತ್ತು. ಹಾಂ ನೈಸ್ ಟ್ರೀಟ್. ಹಾಂ, ಗುಡ್ ಎಕ್ಸ್ಪೀರಿಯನ್ಸ್. ಗುಡ್ ಎಕ್ಸ್ಪೀರಿಯನ್ಸ್. ಇದ್ಕೊಂಡು ಹೋಗ್ಬಿಟ್ಟು ಐಸ್ ಕ್ರೀಮ್ ತಿಂದ್ಬಿಟ್ಟಿದ್ವಿ ಗೈಸ್. ಏನಿರಲ್ಲ ಗೈಸ್, ಕೊಡ್ತಾನೆ ಗೈಸ್. ಅವು ಹೇಳೋಣ ಅಕ್ಕ, ಅವು ಓ ಮೈ ಗಾಡ್, ಓ ಮೈ ಗಾಡ್. ಥ್ಯಾಂಕ್ ಯು. ಗೈಸ್, ನಾನು ನಿಜ ಅಂದ್ಕೊಂಡಿರಲಿಲ್ಲ ಅವ್ನು ಕೊಡ್ತಾನೆ ಅಂತ, ಬಿಕಾಸ್ ಅವನು ಅಷ್ಟು ಹಠವಾದಿ. ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಏನು ಅದೇ ಬಗ್ಗೆ ಕೊಟ್ಬಿಟ್ಟೆ ನೀನು? ನಂಗೆ ಕೊಡೋಲ್ಲ ತಾನೆ, ನನಗೋಸ್ಕರ ಫ್ರಾಕ್ ಇಸ್ ಸೋ ಕ್ಯೂಟ್ ಗೈಸ್. ಕ್ಯೂಟ್ ಅಲ್ಲ? ಯಾರು ಕೊಡ್ಸಿದ್ದು ಗೈಸ್? ಇವಳು ಲಿಟ್ರಲಿ 2 ಬಟ್ಲು ಅಲ್ಲ 2 ಬೌಲ್ ಇದನ್ನು ತಿಂದಾಳೆ, ಐಸ್ ಕ್ರೀಮ್ ತಿಂದಾಳೆ. ನಾಳೆ ಕಾಲೇಜ್ ಐತೆ, ಅಲ್ಲ ಸಾರಿ ಸ್ಕೂಲ್ ಐತೆ. ಥ್ಯಾಂಕ್ ಯು. ಮೈಸೂರು ಯಾಕೆ ಇರ್ತಿದ್ದಾಗ ಇಷ್ಟೊಂದು ಫೇವರ್ ಮಾಡ್ತಾರೆ. ಇವಳು ಕೊಡ್ತಾವ, ಅವನು ಕೊಡ್ತಾವ, ಅವ್ನು ಹೋಗಿ ಕೊಟ್ಟ. ಥ್ಯಾಂಕ್ ಯು, ಬಾಯ್. ಮತ್ತೆ ಹೇಳ್ತಿದ್ರಿ ಇನ್ನೊಂದು ಬೌಲ್ ತಿಂತೀನಿ ಅಂತ. ಗೈಸ್, ಇವಳು ಯಾವ ಥರ ಹೇಳ್ತಾ ಇದ್ದಾಳೆ ಅಂದರೆ, ಇವಳೇ ಎಲ್ಲ ಅದನ್ನ ಅರೇಂಜ್ ಮಾಡಿಸಿ ಇವಳೇ ಅಡುಗೆ ಮಾಡಿರೋ ಥರ. ತೋರಿಸ್ಬಿಡು ನೀನು ಒಂದು ಹೆಸರು. A few moments later. ಫೈನಲಿ ಏನೋ ರೈನ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು, ಡ್ಯಾನ್ಸ್ ವಾಟರ್ಫಾಲ್ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಹೊರಡೋಣ ಅಂತಿದ್ದೀವಿ. ಆ್ಯಂಡ್ ಇವಾಗ ಸ್ನ್ಯಾಕ್ಸ್ ತಿನ್ನಬೇಕು, ಸ್ನ್ಯಾಕ್ಸ್ ಕೊಡಬೇಕು. ಸೊ ನಮ್ಮ ಔಟ್ಫಿಟ್ ಚೆಕ್. ಸಕ್ಸಸ್ ಅಕ್ಕ.
ಏನು ತಿನ್ನತ್ತೀರಿ ನಾನು ಬಿಟ್ಟು ಸಾರಿ ನಾ ಆಟ ಆಡತ್ತಿದ್ದೆ ಬಜ್ಜಿ ತಿಂದೆ ಏನೇನಾಯ್ತು ಆಟದಾಗೆ ಬಜ್ಜಿ ಸಾಸಾ ಗೈಸ್ ಬಜ್ಜಿ ಮತ್ತು ಟೀ ಕಾಫಿ ಇದೆ ಸೊ ಏನು ಕುಡಿಯತ್ತಿ ಮಾತಾಡಲ್ಲ ಆ್ಯಂಡ್ ಇಲ್ಲಿ ಗೇಮ್ ಆಡ್ತಾಯಿದ್ದಾರೆ ನಾನು ಆಡ್ತಾಯಿದ್ದೆ ಇಷ್ಟು ತನಕ ಆ್ಯಂಡ್ ಇವಾಗ ಕೀರ್ತಿ ಬಜ್ಜಿ ಹಾಕ್ಸ್ಕೊತಾಯಿದ್ದಪ್ಪ ಏನು ಸಮಾಚಾರ ನೀವು ಹೇಳಿ ಸರ್ ಆಟ ಆಡಿದ್ರಾ ಫುಲ್ಲು ಸಂತೋಣ ನಮಗೆ ನೀವು ಇಬ್ರು ಕಲ್ತೆ ತುಂಬ ಬಿಜಿ ಹಾಂ ತಮ್ಮ ತಮ್ಮ ಅಲ್ಲೇನು ಮಾಡತ್ತೀಯೋ ಒಬ್ಬೇ ಕೂತಿ ಅದೇನು ಏನದು ವೀರು ನೀನು ಇಲ್ಲೇ ಏನು ಮಾಡತ್ತಿ ನಂಗೆ ಹಂಗೆ ಹಾಕೋದು ಹಂಗೆ ಹಾಕಿ ಯಾರು ಹೇಳ್ಕೊಟ್ರು ನಾಯ್ಸ್ ನೀ ಬಡಿತಿ ಫಸ್ಟ್ ಬಜ್ಜಿ ತಿನ್ನೋ ತಮ್ಮ ಬಜ್ಜಿ ತಿನ್ನಕ್ಕೆ ಬಾರಿ ಅಣ್ಣ ಭಾರಿ ಆಗೈತೆ ಅಷ್ಟು ನಾ ಹಾಕ್ಸ್ಕೊಂಬಂದೀನಿ ಹಾಂ ಇಬ್ಬರು ಕಾಫಿ ಕುಡಿತಿದ್ರು ಅಂತ ಬಜ್ಜಿ ತಿಂದ್ರಿ ಅಂಕಲ್ ಬಜ್ಜಿ ಸಾರಿ ಏನು ಕುಡಿಯತಿ ಯಾಕ ಮ್ಯಾಲ್ ಕುಂಡ್ರು ಬಜ್ಜಿ ತಿಂಡಿ ವೈ ವೈ ಹಾಂ ಕಾಫಿಯಾ ಥ್ಯಾಂಕ್ ಯು ಕೀರ್ತಿ ಸೊ ಕಾಫಿ ಟೀ ಎರಡೂ ಇದೆ ಆ್ಯಂಡ್ ಇವ್ರು ನೋಡಿ ಗೈಸ್ ಶಟಲ್ ಥರ ಆಟ ಆಡ್ತಿದ್ದಾರೆ ಅದು ಶಟಲೇ ಅಲ್ಲ ಅವ್ನು ನಾಚ್ತಾನೆ ಬೇರೆ ಹಾಂ ಕಾಲೇಜಲ್ಲ ನೀವು ಕಾಲೇಜಲ್ಲಿ ಆಡ್ತಿದ್ದೀರಾ ಮತ್ತು ನಮ್ಮ ಮನೆಗೆ ತೊಗೊಂಬರೋಣ ಅಂದರೆ ಯಾಕೆ ಬೇಡ ಅಂತೀರಿ ನೀವು ಆಡೋಣ ಮೇಲೆ ತರಿಸಿ ಚೆಸ್ ಚೆಸ್ ಕಾಫಿ ಟೀ ಗಾಯ್ ಹಾಯ್ ಹೌ ಇಸ್ ಬಜ್ಜಿ ಹೆಂಗೈತೆ ಬಜ್ಜಿ ಹೆಂಗೈತೆ ಅವ್ನು ವಿಡಿಯೋ ಮಾಡ್ಬೇಕಂತಮ್ಮ ಹೇಳತ್ತ ನನಗೆ ಶಟಲ್ಗೆ ಬ್ಯಾಕ್ ಡಕ್ಔಟ್ ಗೈಸ್ ಡಕ್ಔಟ್ ಸೊ ಗೈಸ್ ನಾವು ಮಾಡ್ತಾ ಇದ್ದೀವಿ ಟೂ ಪ್ಲೇಯರ್ಸ್ ಬ್ಯಾಡ್ಮಿಂಟನ್ ಆ್ಯಂಡ್ ಕ್ಯಾಮ್ರಾಮನ್ ಆದ ನಮ್ಮ ಅದ್ವಿಕ್ ಸರ್ಗೆ ಥ್ಯಾಂಕ್ ಯು ವೆಲ್ಕಮ್ ಅಲ್ಲ ಗೈಸ್ ಹೇಗೆ ಅನಿಸ್ತಿದೆ ಈ ಬ್ಯಾಡ್ಮಿಂಟನ್ ಮೂವಿ ಕ್ಯಾಮ್ರಾ ಅವನ ಕೈಲೇ ಕೊಟ್ಬಿಟ್ಟಿದೆ ನೀವೇ ನೋಡಿ ಯಾವ ಥರ ರೆಕಾರ್ಡ್ ಮಾಡಿದ್ದೀನಿ The playground. What playing now? Balls. Shut. Balls. Ball is there going. Here. Where is the? There go. Oh, इधर. Oh, this way. Come here, playground. See guys, playing. Hi. Here meeting. Here is meeting doing. See. Mama. Yeah. ಸ್ವಲ್ಪ ಸಾಕು ತೆಗಿಯೋದು ತೆಗಿ ಪ್ಯಾಂಟ್ ಮ್ಯಾಕ ಪ್ಯಾಂಟ್ ಮ್ಯಾಕ ಹೋಗಲ್ಲ ಅದೇ ಸ್ವಲ್ಪ ಪಾಪ ಯಾರದು ಮೊಬೈಲ್ ಭಾಗ್ಯಕ್ಕ ಜಿ ಮ್ಯಾಪ್ ಹಾಕಿದ್ರೆ ನನಗೆ ಸೀದಾ ನಿಂದ್ರು Hi guys. ನನ್ನ ಪೊಸಿಷನ್ ನೀವು ತೊಗೊಂಡಿದ್ದಾನೆ ಗೈಸ್ ಐ ಹೋಪ್
ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ. ಆ್ಯಂಡ್ ನೋಡಿದ್ದೀರಾ ಲಿಟ್ರಲಿ ಅವ್ನು ಎಷ್ಟು ಆ್ಯಕ್ಟಿವ್ ಆಗಿದ್ದ ಅಂದರೆ ಅವ್ನಿಗೆ ಅಷ್ಟೇ ಇಂಟ್ರೆಸ್ಟ್ ಇತ್ತು ಕೂಡ. ನಾನು ಎಲ್ಲ ಲೈಕ್ ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಹಾಯ್ ಏನದು, ಇಲ್ಲಾಂದರೆ ಇದನ್ನು ರೆಕಾರ್ಡ್ ಮಾಡು ಅದನ್ನು ರೆಕಾರ್ಡ್ ಮಾಡಂತ ಸಜೆಸ್ಟ್ ಮಾಡೋದಾಗಲಿ. ಆ್ಯಂಡ್ ತುಂಬ ಹೇಳ್ತಾ ಇದ್ದೆ. ಕಡ್ದು ಎಲ್ಲ ಇದು ಆದ್ಮೇಲೆ ಕೇಳಕ್ ಬರ್ತಾರೆ ಕಡ್ದು. ಯಾಕೆ ಕಡ್ಸ್ಕೋಬೇಕಿತ್ತು ಗೈಸ್? ಅದು ಪಾಪ ಅದಕ್ಕೂ ಎಂಜಾಯ್ಮೆಂಟ್ ಬೇಕಿತ್ತು, ಅವಕ್ಕೂ ಎಂಜಾಯ್ಮೆಂಟ್ ಬೇಕಿತ್ತು ಗೈಸ್. ಅದಕ್ಕೆ ಸ್ವಲ್ಪ 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 ಕೊಟ್ಟು ಹೋಯ್ತು, ಸ್ವಲ್ಪ ಹಿಂಗೆ ಕೊಟ್ಟು ಹೋಯ್ತು. ಗೈಸ್ ಓವರಾಲ್ ಎಕ್ಸ್ಪೀರಿಯನ್ಸ್ ಬಂದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫುಡ್ ಆಗಲಿ, ಅಲ್ಲಿ ಫೆಸಿಲಿಟೀಸ್ ಆಗಲಿ, ಅಲ್ಲಿ ವಾತಾವರಣ ಆಗಲಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದರು. ಆ್ಯಂಡ್ ನೀವು ಕೂಡ ಹೋಗಿ ಸ್ಟೇ ಇಲ್ಲಾಂದರೆ ಈ ಥರ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು. ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಟೈಮ್ ಸ್ಪೆಂಡಿಂಗ್ ವಿತ್ ಫ್ಯಾಮಿಲಿ ಅಂತ ಹೇಳ್ತೀನಿ. ಈವನ್ ಟೆಂಪಲ್ಸ್ಗೆ ಹೋಗಲಿ ಇಲ್ಲ ಬೇರೆ ಕಡೆ ಹೋದ್ರೂ ವಿ ಕ್ಯಾನ್ ಸ್ಪೆಂಡ್. ಬಟ್ ಮೋರ್ ಈ ಥರ ಆದರೆ ಫ್ಯಾಮಿಲಿ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಟಾಡಿಕೊಂಡು ಇನ್ನೂ ಒಂಚೂರು ಹ್ಯಾಪಿಯಾಗಿರ್ತೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾವು ಕೂಡ ಅದೇ ಥರ ಇದ್ದಿದ್ದು. ಆ್ಯಂಡ್ ಗ್ಯಾಂಗಲ್ಲಿ ಹೋಗಿ ಲೈಕ್ 4 ಮೆಂಬರ್ಸ್ 3 ಮೆಂಬರ್ಸ್ ಆ ಥರ ಹೋಗೋಕ್ಕಿಂತ ಒಂದು 15 ಮೆಂಬರ್ಸ್ or 10 ಮೆಂಬರ್ಸ್ ಪ್ಲಸ್ ಇರೋ ಗ್ಯಾಂಗಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಹೋಗಿದ್ದೆಲ್ಲ. ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಹಸಿರು ಮನೆನ ಹಸಿರು ಭೂಮಿನ ಹಸಿರು ಮನೆ, ಹಸಿರು ಭೂಮಿ ಸಾರಿ ಹಸಿರು ಭೂಮಿ. ಹೊಡೆದಂಗೆ ಆಗ್ಯದ್ರಿ ಸಾದಾ. ಯಾಕ ಬೇಕು ಹೆಂಗೆ ಕೊಟ್ರಿ ಹಿಂಗೆ? ಅವಂಗೂ ಬರ್ತಾ ಇದೆ. ಈಗ ಎಲ್ಲರೂ ಬಂದು ರಿವ್ಯೂ ಕೇಳುವಿ. ಹಾಂ, ರಿವ್ಯೂ ಬೇಕಾ? ಫುಲ್ ಎಪಿಸೋಡ್ ಅಲ್ಲಿ ಹಸಿರು ಭೂಮಿ ಇದೆ. ಹಸಿರು ಭೂಮಿ ಫುಲ್ ಎಪಿಸೋಡ್ ಹೇಳ್ತಾ ಇದ್ದಾರೆ ನಮ್ಮ ಸಂತೋಷ್ ಅಣ್ಣ ಅವರು. ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ಹೌದ್ರಿ ಗೈಸ್, ನೀವು ಹೋಗಿ ವಿಸಿಟಿಂಗ್ ಮಾಡಿ. ಯಾರ ಹೆಸರು? ಜಗದೀಶ್ವರ್ ಹೆಸರು ಹೇಳಿ, ಡಿಸ್ಕೌಂಟ್ ಸಿಗುತ್ತೆ. ಡಿಸ್ಕೌಂಟ್ ನೋಡಂಗ ಮಾಮಾರಿ ಜಗದೀಶ್. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಇನ್ನ ಏನಂದ್ರೆ ಅಂತೂ ಹೋಗ್ಬಾರ್ದು ಅದಕ್ಕೆ. ಒಂದು ಫ್ಯಾಮಿಲಿ ಗ್ಯಾಂಗ್, ಹೋಗಿಸಮ್ ಗ್ಯಾಂಗ್ ತೊಗೊಂಡೋಗ್ಬೇಕಲ್ಲಿ. ಒಂದು 10 ಜನ ಆದ್ರೂ ಮ್ಯಾಕ್ಸಿಮಮ್ ಬೇಕಿರಬೇಕು. ಟೈಮ್ ಪಾಸು. ಅದ್ರಲ್ಲಿ ಬೇರೆ ವೆಜ್ ತಿನ್ನೋರಾದ್ರೂ ಹೋಗಬೇಡಿ, ನಾನ್ ವೆಜ್ ಆದರೆ ಅದು ವರ್ಕು. ಇವತ್ತು ನಮಗೆ ವೆಜ್ ಕರೆಕ್ಟ್ ಆಗಿತ್ತಪ್ಪ, ಎಲ್ಲಾನು ಕೊಟ್ಟಿದ್ರು ವೆಜ್ ಎಲ್ಲಾನು. ಆ ಥರ ಎಲ್ಲ ಹೋಗ್ಬೇಡಿ. ಒಂದು 10 ಜನ ಆದ್ರೆ ಕಂಪ್ಲೀಟ್ ಆಗಿ ಹೋಗಿ. ಚೆನ್ನಾಗಿ ಸಖತ್ತಾಗಿದೆ ಹಸಿರು ಭೂಮಿ. ಹಂಗೆ ಅಲ್ಲಿ ಹೋಗ್ಬಿಟ್ಟು ಜಗದೀಶ್ ಅಂತ ನಮ್ಮ ಮಾವನ ಹೆಸರು ಹೋಗಿ ಹೇಳ್ಬಿಡಿ. ಡಿಸ್ಕೌಂಟ್ ಕೊಡ್ತಾರೆ. ನೆಕ್ಸ್ಟ್ ಟೈಮ್ ನಮ್ಮ ಹೆಸರು ಹೇಳ್ತೀರಿ ಸಾಕು. ಹಸಿರು ಇದು ಎಲ್ಲಿ ತನಕ ಮೂವ್ ಆಗಬೇಕು, ಶೇರ್ ಆಗಬೇಕು ಅಂದ್ರೆ ಅವ್ರು ನೋಡ್ಬೇಕು. ಹಸಿರು ಭೂಮಿದವ್ರಿಗೆ ಗೊತ್ತಾಗಬೇಕು ನಾನು ರಿವ್ಯೂ ಮಾಡಿದ್ದೇನೆ ಅಂತ. ನೆಕ್ಸ್ಟ್ ಟೈಮ್ ಹುಡ್ಕೊಂಡು ಬಂದು ಫ್ರೀ ಒಂದು ಅಪ್ರೂವಲ್ ಕೊಟ್ಟಿರ್ಬೇಕು ಇಬ್ಬರದು. ನೆಕ್ಸ್ಟ್ ಟೈಮ್ ಕರ್ಸಿ ಸರ್, ನಿಮಗೆ ಒಂದು ಗಿಫ್ಟ್ ಇದೆ ಫ್ರೀ ಆಗಿ. 17 ಜನಕ್ಕೆ ಅಲ್ಲ ಬನ್ನಿ ಅಂತ ಹೇಳ್ಬೇಕು. ಅಲ್ಲ ಅಲ್ಲ ರೀಚ್ ಆಗಬೇಕು, 1 ಮಿಲಿಯನ್ ರೀಚ್ ಆಗಬೇಕು. ಒಂದು ಇಬ್ಬರು ಲೈಕ್ ಮಾಡಿದ್ರೆ ಸಾಕು. ಸೊ ದೆನ್ ಗೈಸ್, ಇದು ಆಗಿತ್ತು ಇವತ್ತಿನ ಬ್ಲಾಗ್. ಆ್ಯಂಡ್ ನಾವು ಕೂಡ ತುಂಬ ದಿನ ಆಗಿತ್ತು ಈ ಥರ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಫ್ಯಾಮಿಲಿ ಜೊತೆ. ಆ್ಯಂಡ್ ಐ ಹೋಪ್ ನಿಮಗೂ ಈ ಬ್ಲಾಗ್ ಇಷ್ಟ ಆಗಿರುತ್ತೆ. Bye bye.